ಅಕಾರ್ಡಿಂಗ್ ಟು ಸಮ್ ಬಾಯ್ಸ್ ಹುಡುಗರಿಗೆ ಮಾತ್ರ ಪೇರೆಂಟ್ಸ್ ಇರ್ತಾರೆ, ಹುಡುಗಿರಿಗೆ ಓನರ್ಸ್ ಇರ್ತಾರೆ. ಯಾಕಂದ್ರೆ ಅವರು ಅವ್ರ ಮಗಳನ್ನ ಮದ್ವೆ ಮಾಡಿ ಕೊಟ್ಟಿದ ತಕ್ಷಣ ಆ ಹಕ್ಕು ಹೋಗ್ಬಿಡತ್ತೆ ಮಕ್ಳ ಮೇಲೆ, ಅಕಾರ್ಡಿಂಗ್ ಟು ಸಮ್ ಬಾಯ್ಸ್. ಸೊ ಮದ್ವೆ ಮಾಡಿದ ತಕ್ಷಣ ಹೆಣ್ಮಕ್ಳು ಮೇಲೆ ಅವ್ರ ಅಪ್ಪ ಅಮ್ಮಂಗೆ ಯಾವ ಹಕ್ಕು ಇರಲ್ಲ, ಅಂಡ್ ಅವ್ರಿಗೆ ಏನ್ ಹೇಳೋ ರೈಟ್ಸು ಇರಲ್ಲ. ಸೊ ಏನಾದ್ರೂ ಹೇಳ್ಬಿಟ್ರೆ ನಿಮ್ ಅಪ್ಪ ಅಮ್ಮನ ಕಂಟ್ರೋಲ್ ಮಾಡಕ್ ಬರ್ತಾ ಇದಾರೆ, ನಮ್ಮ ಮಧ್ಯದಲ್ಲಿ ಬರೋದು ಇಟ್ಸ್ ನಾಟ್ ಗುಡ್. ಸಿ, ಓಲ್ಡ್ ಜನರೇಷನ್ಸ್ ಆರ್ ಲೈಕ್ 15-12 ಮಕ್ಳನ್ನ ಹೆತ್ಕೊಂಡು ಇರ್ತಿದ್ರು. ಇವಾಗ ಈ ಜನರೇಷನ್ ಅಲ್ಲಿ ನಮ್ಮ ಅಪ್ಪ ಅಮ್ಮನೇ ಎಕ್ಸಾಂಪಲ್ ತಗೊಳ್ಳಿ, ದೇ ಹ್ಯಾವ್ ಓನ್ಲಿ 2 kids. ಅವ್ರಿಗೆ 2 ಮಕ್ಳೇ ಪ್ರಪಂಚ. ಇವಾಗ ನಾವ್ ಇಬ್ರು ಹೆಣ್ಮಕ್ಳೆ, ಅವರು ನಮ್ಮನ್ನ ಮದ್ವೆ ಮಾಡಿ ಕೊಟ್ಮೇಲೆ they'll not have any rights on us. ಇದ್ಯಾವ ನ್ಯಾಯ? ಸೊ ಅವ್ರ ಹುಡ್ಗನ ಅಪ್ಪ ಅಮ್ಮಂಗೆ ಎಷ್ಟು ರೈಟ್ಸ್ ಇರುತ್ತೋ ಹುಡುಗಿ ಅಪ್ಪ ಅಮ್ಮಂಗೂ ಅಷ್ಟೇ ರೈಟ್ಸ್ ಇರುತ್ತೆ ಹೇಳೋದಕ್ಕೆ. ಯಾಕಂದ್ರೆ ಇಷ್ಟು ವರ್ಷ ಸಾಕಿದ್ದಾರೆ, ಇಷ್ಟು ವರ್ಷ ಅವ್ರು ನಮ್ಮ ಸಾಕಿದಕ್ಕೇನೆ ನಾವ್ ಇವತ್ ನಿಮ್ಗೆ ಸಿಗ್ತಾ ಇರೋದು. ಇಲ್ಲ ಅಂದಿದ್ರೆ ನಾವ್ ಎಲ್ಲಿರ್ತಿದ್ವಿ? ಸೊ ಅಕಾರ್ಡಿಂಗ್ ಟು ಮೀ, ಹುಡುಗಿರ್ ಅಪ್ಪ ಅಮ್ಮಂಗೂ ಎಲ್ಲಾ ರೈಟ್ಸ್ ಇರುತ್ತೆ ಹೇಳೋದಕ್ಕೆ. So called boys, some boys, please don't do this partiality.